ನೀಟ್ ಪೇಪರ್ ಸೋರಿಕೆ ಹೊಣೆಯನ್ನು ಹೊತ್ತು ರಾಜೀನಾಮೆಗೆ ಒತ್ತಾಯಿಸಲಾಗ್ತಾ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನದಲ್ಲಿನೇ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರದ ಬಗ್ಗೆ ಒಂದೂ ಮಾತನಾಡದೇ ಇರುವಂತಹ ಪ್ರಧಾನಿ ಮೋದಿ ತ್ವರಿತ ನ್ಯಾಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಗೃಹ ಸಚಿವ ಅಮಿತ್ ಶಾ ಮಾಡಿರುವಂತಹ ಟ್ವೀಟ್ ನಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಹಿಂಸಾಚಾರದ ಬಗ್ಗೆ ಒಂದೇ ಒಂದು ಪದ ಇಲ್ಲ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೆ ಪಿಎಂಒ ಸಚಿವ ಜಿತೇಂದ್ರ ಸಿಂಗ್ ಅವರ ಹೇಳಿಕೆಗಳಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆ ಉಲ್ಲೇಖ ಇಲ್ಲ. ಇದಕ್ಕಾಗಿನೇ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಪ್ರತಿಪಕ್ಷಗಳು ಗುರುವಾರವೂ ಕೂಡ ಸಂಸತ್ತಿನಲ್ಲಿ ಬ್ಯಾನರ್ ಮತ್ತೆ ಪೋಸ್ಟರ್ಗಳೊಂದಿಗೆ ಪ್ರತಿಭಟನೆಯನ್ನು ನಡೆಸಿದ್ರು. ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದವರಿಗೆ ಶಿಕ್ಷೆಯಾಗತ್ತೆ ಅನ್ನುವಂತಹ ಮೋದಿ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೀವು ಯುವಕರ ಭವಿಷ್ಯಕ್ಕೆ ದೊಡ್ಡ ಹಾನಿ ಮಾಡಿದ್ದೀರಿ. ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಸ್ವಾಧೀನ ಮತ್ತೆ ನಾಶಕ್ಕೆ ಅವಕಾಶವನ್ನ ನೀಡಿದ್ದಲ್ದೇನೆ ಅದನ್ನ ಪ್ರೋತ್ಸಾಹಿಸಿದ್ದೀರಿ ಮತ್ತೆ ಅದಕ್ಕೆ ಕಾರಣರಾದಂತಹ ಪ್ರತಿಯೊಬ್ಬರನ್ನು ನೀವು ರಕ್ಷಣೆ ಮಾಡಿದ್ದೀರಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ವಿದ್ಯಾರ್ಥಿಗಳಲ್ಲಿ ಕ್ಷಮೆಯಾಚನೆ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಹಿಂಸಾಚಾರ ಎಸಗಿದವರ ವಿರುದ್ಧ ಕ್ರಮ, ಇವು ವಿದ್ಯಾರ್ಥಿಗಳ ಆಗ್ರಹಗಳಾಗಿವೆ. ಆದ್ರೆ ಯಾವುದೇ ಸಚಿವರು ಜಂತರ್ ಮಂತರ್ಗೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿಗಳೊಂದಿಗೆ ಮಾತಾಡುವಂತಹ ಒಂದು ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. ಮೋದಿ ಮತ್ತೆ ಶಾ ಅವರ ಟ್ವೀಟ್ ನಲ್ಲಿ ಪ್ರಧಾನಿಯ ವಿಡಿಯೋ ಹೇಳಿಕೆಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧದ ಹಿಂಸಾಚಾರದ ಬಗ್ಗೆ ಒಂದೇ ಒಂದು ಮಾತು ಯಾಕೆ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ನೀಡೋದಿಕ್ಕೆ ಪಿಎಂ ಕೇರ್ಸ್ ನಿಧಿಯಲ್ಲಿ ಹಣ ಇದೆಯಾ? ಜುಲೈ 22ರ ತಡರಾತ್ರಿ ಸಲ್ಮಾನ್ ಖಾನ್ ಒಂದು ಸುದೀರ್ಘ ಪೋಸ್ಟ್ ಅನ್ನು ಹಾಕಿದ್ದಾರೆ. ವಿದ್ಯಾರ್ಥಿಗಳ ನಿಲುವನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸ್ತೀನಿ. ಅವರು ಗಾಂಭೀರ್ಯವನ್ನ ತೋರಿಸಿದ್ದಾರೆ ಮತ್ತೆ ಅಧ್ಯಯನ ಮಾಡುವ ಹಂಬಲ ತೋರಿಸಿದ್ದಾರೆ. ಅವರು ತಮ್ಮ ಭವಿಷ್ಯವನ್ನ ಸುಧಾರಿಸೋದಕ್ಕೆ ಮತ್ತೆ ಉತ್ತಮ ಸುಶಿಕ್ಷಿತ ಭಾರತವನ್ನ ನಿರ್ಮಿಸೋದಕ್ಕೆ ಬಯಸ್ತಾರೆ. ಈ ಚಳವಳಿ ಸಮರ್ಥನೀಯವಾಗಿದೆ ಮತ್ತೆ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟಿಸಿದ್ದಾರೆ. ಈ ಧೈರ್ಯಶಾಲಿ ಜನರು ಶಿಕ್ಷಣಕ್ಕೆ ಬದ್ಧರಾಗಿದ್ದಾರೆ ಅಂತ ವಿದ್ಯಾರ್ಥಿಗಳ ಬಗ್ಗೆ ಸಲ್ಮಾನ್ ಖಾನ್ ಸಂವೇದನಶೀಲರಾಗಿ ಬರೆದಿದ್ದಾರೆ. ಪ್ರಾಮಾಣಿಕತೆ ಸ್ಪಷ್ಟವಾಗಿದೆ. ಅವರನ್ನ ಪಾಕಿಸ್ತಾನ ಮತ್ತೆ ಚೀನಾದ ಏಜೆಂಟರು ಅಂತ ಸಲ್ಮಾನ್ ಹೇಳಲಿಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಪ್ರಾಮಾಣಿಕತೆಯನ್ನ ಸಲ್ಮಾನ್ ಹೊಗಳಿದ್ದಾರೆ. ಶಿಕ್ಷಣದ ವಿಷಯದ ಕುರಿತು ಹೋರಾಟ ಮುಂದುವರಿಬೇಕು ಅಂತ ಸಲ್ಮಾನ್ ಖಾನ್ ಬಯಸ್ತಾರೆ. ಆದ್ರೆ ಇಂಥ ಭಾವನೆ ಪ್ರಧಾನಿ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರ ಟ್ವೀಟ್ಗಳಲ್ಲಿ ಪ್ರಧಾನಿಯ ಹೇಳಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಚಾರಣೆಯನ್ನ ತ್ವರಿತಗೊಳಿಸೋದಿಕ್ಕೆ ಮತ್ತೆ ಅಪರಾಧಿಗಳಿಗೆ ಸಾಧ್ಯ ಆದಷ್ಟು ಬೇಗ ಶಿಕ್ಷೆಯಾಗುವಂತೆ ಖಚಿತಪಡಿಸಿಕೊಳ್ಳೋದಿಕ್ಕೆ ಈ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗುವುದು ಅನ್ನೋದು ಮೋದಿ ಘೋಷಣೆಯಾಗಿದೆ. ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಸೂಚನೆಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ಇದು ಸರ್ಕಾರದ ಒಂದು ಪ್ರಮುಖ ಹೆಜ್ಜೆ ಆಗಿದೆ. ಯುವಕರ ಭವಿಷ್ಯವನ್ನ ಹಾಳು ಮಾಡುವಂತ ಯಾರನ್ನೂ ನಾವು ಬಿಡೋದಿಲ್ಲ. ಶುಕ್ರವಾರ ಕ್ಯಾಬಿನೆಟ್ನಲ್ಲಿ ತ್ವರಿತ ನ್ಯಾಯಾಲಯಗಳ ಕುರಿತು ಚರ್ಚೆ ಮಾಡಿ ಸಂಸತ್ತಿನಲ್ಲಿ ಆ ಮಸೂದೆಯನ್ನು ಶೀಘ್ರನೇ ಪಾಸ್ ಮಾಡಲಾಗುವುದು ಅಂತ ಮೋದಿ ಅವರು ಹೇಳಿದ್ದಾರೆ. ಜೂನ್ 20ರಿಂದ ಪ್ರತಿಭಟನೆ ನಡೀತಾ ಇದೆ. 1 ತಿಂಗಳ ನಂತರ ಪ್ರಧಾನಿ ಹೇಳಿರೋದು ಇಷ್ಟು ಮಾತ್ರ. ಪೊಲೀಸ್ ಹಿಂಸಾಚಾರದ ಬಗ್ಗೆ ಒಂದೇ ಒಂದು ಮಾತು ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಈ ಪ್ರತಿಭಟನೆಯಲ್ಲಿ ಪ್ರಮುಖ ವಿಷಯ ಆಗಿದ್ರು ಕೂಡ ಅದರ ಬಗ್ಗೆನೂ ಒಂದು ಮಾತಿಲ್ಲ. ಕಡೆ ಪಕ್ಷ ಸರ್ಕಾರ ಪ್ರಧಾನ್ ರಾಜೀನಾಮೆಯನ್ನ ಕೇಳೋದಿಲ್ಲ ಅಂತಾದ್ರೂ ಹೇಳ್ಬಿಡ್ಲಿ, ಅದನ್ನ ಕೂಡ ಸರ್ಕಾರ ಹೇಳ್ತಾ ಇಲ್ಲ. ಜಿರಳೆ ಜನತಾ ಪಕ್ಷದ ವಕ್ತಾರ ಅಶುತೋಷ್ ರಂಕ ಪ್ರಧಾನಿ ಹೇಳಿಕೆಯನ್ನ ನಾಟಕ ಅಂತ ಕರೆದ್ರು. ಪೇಪರ್ ಸೋರಿಕೆಯಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳನ್ನ ಶಿಕ್ಷಿಸೋದಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ರಚನೆ ಮಾಡೋದ್ರ ಬಗ್ಗೆ ಮೋದಿ ಮಾತಾಡಿದ್ದಾರೆ. ಆದ್ರೆ ಈ ದೇಶದಲ್ಲಿ ಪೇಪರ್ ಸೋರಿಕೆ ಯಾಕೆ ನಡೀತಾ ಇದೆ ಅಂತ ಮೋದಿ ಅವರು ಹೇಳಿ ಅಂತ ಹೇಳಿದ್ದಾರೆ. ಪೇಪರ್ ಸೋರಿಕೆ ಯಾಕೆ ನಡೀತಾ ಇದೆ ಅಂತ ಅಂದ್ರೆ ನೀವು ಧರ್ಮೇಂದ್ರ ಪ್ರಧಾನ್ ಸೇರಿದ ಹಾಗೆ ಮೇಲಿನಿಂದ ಕೆಳಗಿನವರೆಗೆ ಅಸಮರ್ಥ ಜನರನ್ನ ಈ ಒಂದು ವ್ಯವಸ್ಥೆಯಲ್ಲಿ ಕೂರಿಸಿದಿರಿ. ಪ್ರಧಾನ ಅಗ್ರಸ್ಥಾನದಲ್ಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಸಂಘಟಿತ ದಂಧೆಯಾಗಿದ್ದು ಕೆಳಗಿನಿಂದ ಮೇಲಿನವರೆಗೆ ಜನರು ಹಣ ಸಂಪಾದಿಸ್ತಾ ಇದ್ದಾರೆ. ನೀವು ಗಾಯಕ್ಕೆ ಮುಲಾಮ್ ಹಚ್ಚುತ್ತಾ ಇದ್ದೀರಿ. ಆದ್ರೆ ನಮ್ಮ ಹೋರಾಟ ಗಾಯ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತ ರಂಕ್ ಅವ್ರು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ನಿಲ್ಲಿಸೋದಕ್ಕೆ ನೀವು ಬಯಸಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದು ಹಾಕಿ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆಯನ್ನ ತನ್ನಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರದ ಕ್ರಮ ಅದು ಬೇರೆ. ಆದ್ರೆ ಪ್ರಶ್ನೆ ಪತ್ರಿಕೆಗಳು ಯಾಕೆ ಸೋರಿಕೆ ಆಗ್ತಾ ಇವೆ ಅನ್ನೋದ್ರ ಬಗ್ಗೆ ಮೊದಲು ಮಾತಾಡಿ ಅಂತ ಹೇಳಿದ್ದಾರೆ. प्रधानमंत्री जी पेपर लीक होने के बाद क्या सजा मिलनी चाहिए उस पर बात कर रहे हैं, लेकिन पेपर लीक हो क्यों रहे हैं उस पे क्यों बात नहीं हो रही है? पेपर लीक इसलिए हो रहे हैं क्योंकि ऊपर से लेके नीचे तक सिस्टम में इनकॉम्पिटेंट और करप्ट लोग बैठे हैं, जिसमें शिक्षा मंत्री जी टॉप पर हैं। ये लोग पेपर लीक को एक संगठित माफिया की तरह चलाते हैं. ये लोग को पैसे मिलते हैं, ये लोग पैसे बनाते हैं, इनकी सरकारें चलती हैं. ये एक ऑर्गेनाइज्ड गिरोह है. जब तक आप सिस्टम में अकाउंटेबिलिटी नहीं लाएंगे, जब तक इस सिस्टम में धर्मेंद्र प्रधान जैसे लोग शामिल हैं, पेपर लीक रुकने वाले नहीं है.
आप चोट लगने के बाद मरहम लगाने की बात कर रहे हैं, लेकिन सवाल यह है कि चोट लग क्यों रही है उस पर बात नहीं होगी तब तक आप पेपर लीक की समस्या को नहीं रोक सकते, क्योंकि एक बहुत सिस्टमिक प्रॉब्लम है। इसमें ऊपर से लेकर नीचे तक सब लोग शामिल हैं, बहुत सारे स्ट्रक्चरल प्रॉब्लम्स हैं। वो स्ट्रक्चरल प्रॉब्लम्स तभी सॉल्व हो सकते हैं जब सिस्टम में अकाउंटेबिलिटी आएगी। अकाउंटेबिलिटी धर्मेंद्र प्रधान को हटाने से आएगी। ಈ ದೇಶದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ತ್ವರಿತ ನ್ಯಾಯಾಲಯಗಳನ್ನು ರಚನೆ ಮಾಡಲಾಗಿದೆ. ಆದ್ರೆ ಈ ತ್ವರಿತ ನ್ಯಾಯಾಲಯಗಳು ಆ ಸಮಸ್ಯೆಗಳನ್ನ ಪರಿಹರಿಸಿವೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಗೊತ್ತಿದೆ ಅಂತ ರಂಕ ಹೇಳಿದ್ದಾರೆ. ಮೋದಿ ಅವರ ಹೇಳಿಕೆಯಲ್ಲಿ ವಿದ್ಯಾರ್ಥಿ ಚಳವಳಿಯ 3 ಆಗ್ರಹಗಳ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಸರ್ಕಾರ ಅಪರಾಧಿಗಳನ್ನ ಶಿಕ್ಷಿಸೋದಕ್ಕೆ ಬಯಸುತ್ತೆ ಅನ್ನುವಂಥ ನಿರೂಪಣೆಯನ್ನ ರಚನೆ ಮಾಡೋದಕ್ಕೆ ಅವರೊಂದು ಹೇಳಿಕೆಯನ್ನ ನೀಡಲಾಗಿದೆ. ಆದ್ರೆ ವಿದ್ಯಾರ್ಥಿಗಳು ಅದನ್ನ ಕೇಳ್ತಾ ಇಲ್ಲ. ಅಪರಾಧಿಗಳನ್ನ ಶಿಕ್ಷಿಸುವಂತ ಹೆಸರಿನಲ್ಲಿ ಪ್ರಧಾನ್ ಅವರ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿನೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಮುಖ ವಿಷಯ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಮತ್ತೆ ಅಖಿಲೇಶ್ ಯಾದವ್ ಒಟ್ಟಾಗಿ ಈ ವಿಷಯವನ್ನ ಜೋರಾಗಿ ಎತ್ತಿದ್ರು. ಆಗ ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರತೆಯನ್ನು ತೋರಿಸಬೇಕಾಯಿತು. ಅದಕ್ಕಾಗಿನೇ ಚುನಾವಣೆಗೂ ಮೊದಲು ಫೆಬ್ರವರಿ 2024ರಲ್ಲಿ ರಿಪಬ್ಲಿಕ್ ಪರೀಕ್ಷಾ ಕಾಯ್ದೆ 2024 ಅಂಗೀಕರಿಸಲಾಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ 5 ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಮತ್ತೆ 1 ಕೋಟಿ ದಂಡ ವಿಧಿಸುವಂತ ನಿಬಂಧನೆಯನ್ನ ಮಾಡಲಾಯಿತು. ಈ ಮಸೂದೆಯನ್ನ ಭಾರತದ ಯುವ ಶಕ್ತಿಗೆ, ಭಾರತದ ಸಾಮರ್ಥ್ಯಕ್ಕೆ ಸಮರ್ಪಿಸಲಾಗಿದೆ. ಆದ್ರೆ ಅಂಗೀಕರಿಸಿದ ಕಾನೂನನ್ನ ಜಾರಿಗೆ ತರಬೇಕು ಅನ್ನೋದನ್ನ ಈ ಸರ್ಕಾರ ಮರೆತು ಬಿಡ್ತು. ಸಂಸತ್ತಿನಲ್ಲಿ ಅಂಗೀಕಾರ ಆದ ನಂತರ ರಾಷ್ಟ್ರಪತಿಗಳು ಫೆಬ್ರವರಿ 13, 2024ರಂದು ತಮ್ಮ ಒಪ್ಪಿಗೆಯನ್ನ ನೀಡಿದಾಗಲೂ ಕೂಡ ಅದನ್ನ ತಕ್ಷಣನೇ ಜಾರಿಗೆ ತರಲಿಲ್ಲ. ಜೂನ್ 21, 2024ರಂದು ಜಾರಿಗೆ ತರಲಾಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ UGC ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಿದ ನಂತರ ಅದನ್ನ ಜಾರಿಗೆ ತಂದಿದ್ದೀರಿ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಆ ಸಮಯದಲ್ಲಿ ಹೇಳಿದ್ರು. 2 ದಿನಗಳ ನಂತರ ದೇಶದಲ್ಲಿ ಗದ್ದಲ ಉಂಟಾದಾಗ ಈ ಕಾನೂನು ಜಾರಿಗೆ ಬಂತು. UGC ನೆಟ್ ಪರೀಕ್ಷೆಗೆ 1 ತಿಂಗಳ ಮೊದಲು ಅದೇ ವರ್ಷ ನೀಟ್ ಪರೀಕ್ಷೆಯ ಪತ್ರಿಕೆಯು ಕೂಡ ಸೋರಿಕೆ ಆಯಿತು. 2024ರಲ್ಲಿ ನೀಟ್ ಪರೀಕ್ಷೆಯ ಸುತ್ತ ಕೋಲಾಹಲ ನಡೀತು. ಈ ವಿಷಯ ಸುಪ್ರೀಂ ಕೋರ್ಟ್ ವರೆಗೆ ಹೋಯಿತು. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳಲಾದಂಥ ಸಂಜೀವ್ ಮುಖಿಯಾನನ್ನ 11 ತಿಂಗಳ ನಂತರ ಪಾಟ್ನಾದಲ್ಲಿ ಅರೆಸ್ಟ್ ಮಾಡಲಾಯಿತು. 90 ದಿನಗಳಲ್ಲಿ ಜೈಲಿನಲ್ಲಿ ಕಳೆದ ಆತನಿಗೆ ಆಗಸ್ಟ್ 2025ರಲ್ಲಿ ಜಾಮೀನು ಸಿಕ್ತು. ಸಂಜೀವ್ ಮುಖಿಯಾ ವಿರುದ್ಧ 90 ದಿನಗಳಲ್ಲಿ CBI ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅದೇ ಸಂಜೀವ್ ಮುಖಿಯಾಗೆ CBI ಕ್ಲೀನ್ ಶೀಟ್ ಕೊಟ್ಟಿದೆ. ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಅನ್ನುವಂಥ ನಿರೂಪಣೆಯನ್ನು ರಚನೆ ಮಾಡೋದಕ್ಕೆ ಮೋದಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಒಂದು ನೆಪವಾಗಿ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ತ್ವರಿತ ನ್ಯಾಯಾಲಯ ಸ್ಥಾಪಿಸೋದ್ರಿಂದ ಮಾತ್ರ ಹೊಣೆಗಾರಿಕೆ ಖಚಿತ ಆಗತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡಬಹುದು? ಮೋದಿ ಈ ತ್ವರಿತ ನ್ಯಾಯಾಲಯ ಸ್ಥಾಪನೆಯ ಭರವಸೆಯನ್ನ ನೀಡ್ತಾ ಇರುವಾಗ್ಲೇನೆ ಮತ್ತೊಂದು ಕಡೆಗೆ CJP ಚಳವಳಿಗೆ ವಿದೇಶಿ ನಿಧಿ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ದೆಹಲಿ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲಾಗುತ್ತೆ. ಮತ್ತೆ ಅದು ತ್ವರಿತ ವಿಚಾರಣೆಗೆ ಬರುತ್ತೆ. ಅಖಿಲ ಭಾರತ ಹಿಂದೂ ಮಹಾಸಭಾದ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಮಾರ್ ಅಗರ್ವಾಲ್ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು NIA ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಈ ಚಳವಳಿಯಿಂದಾಗಿ ಇಡೀ ದೆಹಲಿಯನ್ನ ಒತ್ತೆಯಾಳಾಗಿರಿಸಲಾಗಿದೆ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿ ರಿಗ್ಗಿಂಗ್ ನಡೆದಿರುವಂತಹ ವರದಿಗಳು 2009ರಲ್ಲೇನೆ ಹರಡೋದಿಕ್ ಪ್ರಾರಂಭ ಆಯಿತು. ಅದು ವ್ಯಾಪಂ ಹಗರಣ. 2013ರಲ್ಲಿ ಮೊದಲ ಬಾರಿಗೆ ಈ ಪ್ರಕರಣದಲ್ಲಿ FIR ಅನ್ನ ದಾಖಲಿಸಲಾಯಿತು. ಮತ್ತೆ 20 ಜನರನ್ನ ಒಮ್ಮೆಲೇನೆ ಅರೆಸ್ಟ್ ಮಾಡಲಾಯಿತು. ಅವರು ಬೇರೊಬ್ಬರ ಗುರುತಿನಡಿಯಲ್ಲಿ ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ರು. ಅದೇ ವರ್ಷ 345 ಜನರ ಪ್ರವೇಶ ವಂಚನೆ ಕಂಡು ಬಂತು. ಅಲ್ಲಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದಕ್ಕೆ ಹಣ ಪಾವತಿಸಿದಂತಹ ಆರೋಪ ಅವ್ರ ಮೇಲಿತ್ತು. 2015ರಲ್ಲಿ ಈ ಹಗರಣದ ತನಿಖೆಯಲ್ಲಿ ಭಾಗಿಯಾಗಿದ್ದಂಥ 23 ಜನರು 2 ವರ್ಷಗಳ ಅವಧಿಯಲ್ಲಿ ಅಸಹಜ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಬಹಿರಂಗ ಆಯಿತು. ಇದು SIT ಕೊಟ್ಟಂತಹ ಅಂಕಿಅಂಶ ಆಗಿದೆ. ಆದ್ರೆ ಅನಧಿಕೃತ ಸಂಖ್ಯೆ 46 ಅನ್ನುವಂಥ ವರದಿಗಳಿವೆ. ತನಿಖೆಯಲ್ಲಿ ಭಾಗಿಯಾಗಿದ್ದಂಥ ಪತ್ರಕರ್ತರೊಬ್ಬರು ಕೂಡ ಸಾವನ್ನಪ್ಪಿದ್ರು. ವೈದ್ಯಕೀಯ ಕಾಲೇಜಿನ ಡೀನ್ ಕೂಡ ಸಾವನ್ನಪ್ಪಿದ್ರು. ಗಲಾಟೆ ಭುಗಿಲೆದ್ದಾಗ ಶಿವರಾಜ್ ಸಿಂಗ್ ಚೌಹಾಣ್ CBI ತನಿಖೆಗೆ ಆದೇಶ ನೀಡಿದ್ರು. ಈ ಪ್ರಕರಣವನ್ನ ಬಯಲಿಗೆಳೆದವರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಆನಂದ್ ರೈ ಪ್ರಧಾನಿ ಮೋದಿ ಅವರ ಟ್ವೀಟ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವ್ಯಾಪಂ ಹಗರಣದಲ್ಲಿ 265 FIRಗಳು ದಾಖಲಾಗಿವೆ. 20ಕ್ಕೂ ಹೆಚ್ಚು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆ. 650 ವೈದ್ಯಕೀಯ ಪ್ರವೇಶಗಳನ್ನು ರದ್ದುಗೊಳಿಸಲಾಗಿದೆ. ಆದ್ರೆ ಒಬ್ಬನೇ ಒಬ್ಬ ಪ್ರಭಾವಿ ವ್ಯಕ್ತಿಗೂ ಕೂಡ ಶಿಕ್ಷೆ ಆಗಿಲ್ಲ ಅಂತ ಅವ್ರು ಬರೆದಿದ್ದಾರೆ. NET ಹಗರಣವನ್ನ ನಿಲ್ಲಿಸೋದಿಕ್ಕೆ ಮತ್ತೆ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪಿಸೋದ್ರ ಬಗ್ಗೆ ಹೇಳಿರುವಂತಹ ನಿಮ್ಮ ಮಾತುಗಳು ಮತ್ತೆ ಕಾರ್ಯಗಳ ನಡುವೆ ವ್ಯತ್ಯಾಸ ಇದೆ ಅಂತ ಮೋದಿ ಅವರಿಗೆ ಆನಂದ್ ರೈ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಉನ್ನತ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿಗೆ ಶಿಕ್ಷೆ ಆಗಲಿಲ್ಲ. ಪ್ರಮುಖ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮಾಲೀಕರಿಗೂ ಕೂಡ ಯಾವುದೇ ಶಿಕ್ಷೆ ಆಗಲಿಲ್ಲ. ಆದರೆ ತದ್ ವಿರುದ್ಧವಾಗಿ ಅದ್ರ ವಿರುದ್ಧ ಹೋರಾಡಿದಂಥ ರೈ ಅವರಂತಹ ಜನರು ಕೆಲಸ ಕಳ್ಕೊಳ್ಬೇಕಾಯ್ತು.
ಅವ್ರ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಲಾಯಿತು. ಬಹಳ ಗಂಭೀರವಾಗಿದ್ದಂಥ ಈ ಒಂದು ಪ್ರಕರಣವನ್ನ ಈ ರೀತಿ ಬದಿಗೆ ಸರಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳ ಹಕ್ಕುಗಳನ್ನ ಕಸಿದುಕೊಂಡು ಎಷ್ಟು ಜನ ಅನರ್ಹರು ವೈದ್ಯರಾಗಿದ್ದಾರೋ ಯಾರಿಗ್ ಗೊತ್ತು. ಇದು ಭಾರತೀಯ ಇತಿಹಾಸದಲ್ಲೇನೆ ಅತ್ಯಂತ ನಾಚಿಕೆಗೇಡಿನ ಪ್ರವೇಶ ಹಗರಣ ಆಗಿತ್ತು. ಇದಕ್ಕಾಗಿ ವಿಶೇಷ ನ್ಯಾಯಾಲಯವನ್ನ ಕೂಡ ಸ್ಥಾಪನೆ ಮಾಡಲಾಯಿತು. ಆದ್ರೆ ಏನಾಯ್ತದು? 2025ರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ ಸುಧೀರ್ ಶರ್ಮಾ ವಿರುದ್ಧ ದಾಖಲಾಗಿದ್ದಂತಹ 4 FIR ಗಳನ್ನ ರದ್ದುಗೊಳಿಸಿತು. ಯಾಕಂದ್ರೆ CBI ಅವರ ವಿರುದ್ಧ ನೇರ ಹಣಕಾಸಿನ ವಹಿವಾಟಿನ ಬಗ್ಗೆ ಪುರಾವೆಗಳನ್ನ ಒದಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಈ ಪ್ರಕರಣದಲ್ಲಿನ ತನಿಖೆಯ ಸ್ಥಿತಿ. ಯಾವುದೇ ಪ್ರಭಾವಿ ವ್ಯಕ್ತಿಗೆ ಶಿಕ್ಷೆ ಆಗಲೇ ಇಲ್ಲ. ಈ ಹಗರಣದಲ್ಲಿ ಮಧ್ಯಪ್ರದೇಶದ ಅವತ್ತಿನ ಬಿಜೆಪಿ ಸರ್ಕಾರದ ಶಿಕ್ಷಣ ಸಚಿವ ಲಕ್ಷ್ಮೀಕಾಂತ್ ಶರ್ಮಾ ಮತ್ತೆ ಅವರ ವಿಶೇಷ ಕರ್ತವ್ಯಾಧಿಕಾರಿ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು. ಅದಾದ ನಂತರ ಅವರಿಗೂ ಕೂಡ ಕ್ಲೀನ್ ಚೀಟ್ ಅನ್ನ ನೀಡಲಾಯಿತು. ವೈದ್ಯಕೀಯ ಪ್ರವೇಶದಲ್ಲಿನ ವಂಚನೆ ಎಲ್ಲಿಂದ ಆರಂಭ ಆಯಿತೋ ಆ ವ್ಯಾಪಂ ಹಗರಣದ ಬಗ್ಗೆ ಬಿಜೆಪಿ ಯಾವತ್ತಿಗೂ ಕೂಡ ಮಾತಾಡೋದಿಲ್ಲ. ಆದ್ರೆ ಅದು ಬಂಗಾಳದಲ್ಲಿ TMC ಕಾಲದ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತಾಡುತ್ತೆ. ಜಮ್ಮು ಕಾಶ್ಮೀರದಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತಾಡುತ್ತೆ. ನೀಟ್ ವೈದ್ಯಕೀಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಬಿಜೆಪಿ ಏನನ್ನೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಪ್ರಧಾನಿಯವರು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಬಗ್ಗೆ ಹೇಳಿದಾಗ ಅದನ್ನ ತಕ್ಷಣನೇ ನಂಬುವಂತ ಅಗತ್ಯ ಇಲ್ಲ. ಅದನ್ನ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಮಾಡಲಾಗ್ತಾ ಇದೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸ್ಥಾಪಿಸುವಂತ ಪ್ರಧಾನಿಯವರ ನಿರ್ಧಾರ ಒಂದು ಮೈಲಿಗಲ್ಲು ಅಂತೆಲ್ಲ ಅಮಿತ್ ಶಾ ಅವರು ಹೇಳ್ತಾರೆ. ಯುವಕರ ಕಲ್ಯಾಣ ಮತ್ತೆ ಅವರ ಉಜ್ವಲ ಭವಿಷ್ಯ ಮೋದಿ ಸರ್ಕಾರದ ಪ್ರಮುಖ ಆದ್ಯತೆ ಮತ್ತೆ ದೃಢ ಸಂಕಲ್ಪವಾಗಿದೆ ಅಂತ ಹೇಳ್ತಾರೆ. ಇದರ ಮೂಲಕ ಸರ್ಕಾರ ನಿರೂಪಣೆಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತೆ ಇತರ ಹಲವಾರು ವಿರೋಧ ಪಕ್ಷದ ಸಂಸದರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡಿ ಬ್ಯಾನರ್ ಮತ್ತೆ ಪೋಸ್ಟರ್ ಗಳನ್ನ ಹಿಡಿದು ಸಂಸತ್ತಿನಲ್ಲಿ ಮೆರವಣಿಗೆಯನ್ನ ನಡೆಸಿದ್ರು. ರಾಜೀನಾಮೆ ಬೇಡಿಕೆ ಬಗ್ಗೆ ವಿರೋಧ ಪಕ್ಷ ಹೆಚ್ಚು ಆಕ್ರಮಣಕಾರಿ ಆಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿಯೂ ಕೂಡ ಒಂದು ತಂತ್ರವನ್ನ ರೂಪಿಸಲಾಯಿತು. ಇನ್ನೊಂದು ಕಡೆಗೆ NDA ಸದಸ್ಯರು ವಿರೋಧ ಪಕ್ಷದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ಕಾರ ಚರ್ಚೆ ಬಯಸುತ್ತೆ, ಆದ್ರೆ ವಿರೋಧ ಪಕ್ಷ ಮೊದಲು ರಾಜೀನಾಮೆ ಅಂತ ಕೇಳ್ತಾ ಇದೆ. ಷರತ್ತುಗಳನ್ನ ವಿಧಿಸಬಾರದು ಅಂತ ಸರ್ಕಾರ ಬಯಸುತ್ತೆ. ಸರ್ಕಾರ ವಿರೋಧ ಪಕ್ಷದ ಷರತ್ತುಗಳನ್ನ ಸ್ವೀಕರಿಸದೇ ಇದ್ರೆ ಅದು ನೆಪಗಳನ್ನ ಹೇಳ್ತಾ ಇದೆ ಅನ್ನೋದು ಸ್ಪಷ್ಟ ಅಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಲಾಗ್ತಾ ಇರುವಾಗ ಈ ತ್ವರಿತ ನ್ಯಾಯಾಲಯ ರಚನೆ ಮಾಡಲಾಗುವುದು ಅನ್ನೋದು ಎಂಥ ನಾಟಕ ಅಲ್ವಾ? ಮೇ ತಿಂಗಳಲ್ಲಿ ನೀಟ್ UG ಪರೀಕ್ಷೆ ಪತ್ರಿಕೆ ಸೋರಿಕೆ ಆಯಿತು. ಆಗ್ಲೇನೆ ಈ ತ್ವರಿತ ನ್ಯಾಯಾಲಯಗಳ ರಚನೆ ಬಗ್ಗೆ ಘೋಷಣೆ ಮಾಡಬಹುದಾಗಿತ್ತಲ್ವಾ? ಜೂನ್ 20ರಿಂದ ಜುಲೈ 23ರವರೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು, ಲಾಠಿ ಏಟ್ ತಿಂದ್ರವರು. ಈಗ ಈ ಸರ್ಕಾರ ತ್ವರಿತ ನ್ಯಾಯಾಲಯದ ರಚನೆ ಬಗ್ಗೆ ಹೇಳ್ತಾ ಇದೆ. ಅದನ್ನ ಒಂದು ಮಹತ್ವದ ಹೆಜ್ಜೆ ಅಂತ ತನ್ನ ಬೆನ್ನನ್ನ ತಾನೇ ತಡ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ 3 ಪ್ರಮುಖ ಬೇಡಿಕೆಗಳ ಬಗ್ಗೆ ಪ್ರಧಾನಿ ಮೋದಿ ಏನನ್ನೂ ಮಾತಾಡಿಲ್ಲ. ಅದಕ್ಕಾಗಿನೇ ಈಗ ಚಲನಚಿತ್ರ ಗಾಯಕ ಅರ್ಜಿತ್ ಸಿಂಗ್ ಸರ್ಕಾರಕ್ಕಿಂತನೂ ಹೆಚ್ಚು ಮಹತ್ವದ ನಿಲುವನ್ನು ತೆಗೆದುಕೊಂಡ್ರು. ವಿಜಯ್ ಶರ್ಮಾ, ಅಮೋಲ್ ಪರಾಶರ್, ದಿಲ್ಜಿತ್ ದೋಸಾಂಜ್, ಆಲಿಯಾ ಭಟ್, ಸೋನಾಕ್ಷಿ ಸಿನ್ಹಾ, ಗಾಯಕ ಮಿಕಾ ಸಿಂಗ್, ರಾಜ್ಕುಮಾರ ಒಂದು ನಿಲುವನ್ನು ತೆಗೆದುಕೊಂಡ್ರು. ಸಲ್ಮಾನ್ ಖಾನ್ ಅವರಿಗಿಂತ ಮೊದಲೇನೆ ಅರ್ಜಿತ್ ಸಿಂಗ್ ಅವರು ನೀವು ವಿದ್ಯಾರ್ಥಿಗಳನ್ನ ಕೊಲ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಶಬಾನಾ ಆಜ್ಮಿ ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು. ನಟ ಇಮ್ರಾನ್ ಖಾನ್ ಮುಂಬೈನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಮೆರವಣಿಗೆಯನ್ನ ನಡೆಸಿದ್ರು. ಹುಮಾ ಖುರೇಶಿ ಮತ್ತೆ ಸಾಕಿಬ್ ಸಲೀಂ ಜಂತರ್ ಮಂತರ್ಗೆ ಬಂದ್ರು. ಬಾಲಿವುಡ್ ಸಂಪೂರ್ಣವಾಗಿ ಮೌನವಾಗಿದ್ದಂಥ ಸಮಯದಲ್ಲಿ ರಿತೇಶ್ ದೇಶ್ಮುಖ್, ಪ್ರಕಾಶ್ ರಾಜ್, ಸ್ವರಾ ಭಾಸ್ಕರ್, ಜೀನತ್ ಅಮಾನ್ ಮತ್ತೆ ಸೋನಾಕ್ಷಿ ಸಿನ್ಹಾ ಮಾತಾಡಿದ್ರು. ನಾಜೀರುದ್ದೀನ್ ಶಾ ಒಬ್ಬ ಅಜ್ಞಾನಿ ಈ ದೇಶವನ್ನ ಮುನ್ನಡೆಸಿದ್ರೆ ಅವನ ಹೃದಯ ಇಡೀ ದೇಶ ಅವನ ಹಾಗೇನೆ ಅಜ್ಞಾನಿ, ಮೂರ್ಖ, ಅಸಮರ್ಥ ಮತ್ತೆ ನಿರ್ದಯಿ ಆಗ್ಬೇಕು ಅಂತ ಬಯಸುತ್ತೆ ಅಂತ ಟೀಕೆ ಮಾಡಿದ್ರು. ನಮ್ಮ ಈ ಮಕ್ಕಳು ಎದುರಿಸ್ತಾ ಇರುವಂತಹ ಕ್ರೌರ್ಯದಿಂದ ನನ್ನ ಹೃದಯ ಭಾರವಾಗಿದೆ ಮತ್ತೆ ಕೋಪದಿಂದ ಕುದೀತಾ ಇದೆ ಅಂತ ಹೇಳಿದ್ದಾರೆ. ಮುಖವಾಡ ಧರಿಸಿ ಲಾಠಿಗಳನ್ನ ಹಿಡಿದಿರುವಂತಹ ಈ ಗೂಂಡಾಗಳು ಅಮೆರಿಕನ್ ಅಧಿಕಾರಿಗಳನ್ನ ನೆನಪಿಸುವಾಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಒಂದು ದಿನ ನೀವು ಕೂಡ ನಿಮ್ಮ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನೆನಪಿಡಿ ಅಂತ ಅವರು ಎಚ್ಚರಿಸಿದ್ದಾರೆ. ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದ ಅನೇಕ ಪ್ರಮುಖ ನಟರು ಕೂಡ ಈ ಪ್ರತಿಭಟನೆಗಳನ್ನು ಬೆಂಬಲಿಸಿದ್ದಾರೆ. ಅವರು ಪೊಲೀಸರು ಮತ್ತೆ ಅವರ ಕ್ರಮಗಳ ವಿರುದ್ಧ ಮಾತಾಡಿದ್ದಾರೆ. ಅಕ್ಷಯ್ ಕುಮಾರ್, ಅಜಯ್ ದೇವಗನ್ ಥರದವರು ಕೂಡ ಇರುವಂತಹ ಈ ಸಿನಿಮಾ ಕ್ಷೇತ್ರದಿಂದ ಇಂಥ ವಿಭಿನ್ನ ಧ್ವನಿಗಳು ಬರ್ತಾ ಇರೋದು ಗಮನಾರ್ಹ ಬದಲಾವಣೆಯಾಗಿದೆ. ಇವನ್ನೆಲ್ಲವೂ ಗಮನಿಸಿದಾಗ ಮೋದಿ ವಿದ್ಯಾರ್ಥಿಗಳೊಂದಿಗೆ ಇಲ್ವೇ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಪ್ರಧಾನಿಯ ಮಾತು ಆ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನ್ಯಾಯದ ಕನಸನ್ನ ಹುಟ್ಟಾಕ್ದೇನೆ ಹೋಗಿದೆ. ವೀಕ್ಷಕರ ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.